ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಒಂದು ಹೋರಾಟದ ನಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿದೆ. ಅವರೆಲ್ಲ ಹೇಳಿದ್ರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಂಸ್ಥಾಪಕ ಅಧ್ಯಕ್ಷರು, ಅವ್ರನ್ನ ಜೈಲಿಗೆ ಹಾಕ್ತಾರೆ ಶ್ರೀನಗರದಲ್ಲಿ. ಅವರಿಗೆ ಸ್ಲೋ ಪಾಯ್ಸನ್ ಹಾಕಿ ಅವರನ್ನು ಕೊಲೆ ಮಾಡಬೇಕಂತ ಅವತ್ತಿನ ಶೇಖ್ ಅಬ್ದುಲ್ಲಾ ಕಾಶ್ಮೀರದ ಮುಖ್ಯಮಂತ್ರಿ, ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು, ಪಂಡಿತ್ ಅಲ್ಲ ಕಾರ್ಯ ಅವ್ರು ಒರಿಜಿನಲ್ ಹಿಂದೂನೂ ಅಲ್ಲ, ಅವರಿಬ್ರು ಕೂಡಿ ಅವ್ರನ್ನ ಕೊಲೆ ಮಾಡುವಂತ ಸಂಚು ನಡೀತಿದೆ ಕಾಶ್ಮೀರ ಜೈಲಿನಲ್ಲಿ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪತ್ರಕರ್ತರು ಒಂದು ಪತ್ರಿಕೆಯ ಸಂಪಾದಕರಾಗಿ ಅವರ ಒಂದು ಇಂಟರ್ವ್ಯೂ ಹೋಗಿರ್ತಾರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಆಶೀರ್ವಾದ ಮಾಡ್ತಾರೆ, ನಿಮ್ಮಲ್ಲಿರುವಂತ ಎಲ್ಲ ಯೋಗ್ಯತೆ, ಅರ್ಹತೆ, ದೇಶಭಕ್ತಿಯನ್ನು ನೋಡಿ ನೀವು ಬಿಜೆಪಿಯನ್ನ ಮೊದಲ ಭಾರತೀಯ ಜನಸಂಘವನ್ನ ಸೇರ್ಪಡೆ ಆಗ್ಬೇಕಂತ ಹೇಳಿ ಹೇಳಿದ್ಮೇಲೆ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದು ಕಾಶ್ಮೀರದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭೇಟಿ ಆದ ನಂತರ ಭಾರತೀಯ ಜನಸಂಘದ ಸದಸ್ಯರಾಗಿ ಈಗಾಗಲೇ ಗಂಟೆಗಳು ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಯಾಕಾಯ್ತಂದ್ರೆ ಅವಾಗ ಜಯಪ್ರಕಾಶ್ ನಾರಾಯಣ್, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಕರೆ ಕೊಡ್ತಾರೆ. ಈ ಇಂದಿರಾ ಗಾಂಧಿ ಅವರ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರನ್ನ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಅವರು, ರಾಮಕೃಷ್ಣ ಹೆಗಡೆ ಅವರು, ಚಂದ್ರಶೇಖರ್ ಅವರು, ಇಡೀ ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ, ಕಾರ್ಯಕರ್ತರನ್ನ ಅವ್ರದ್ದು ಜೈಲಿಗೆ ಹಾಕಿರ್ತಾರೆ. ಅವರೆಲ್ಲ ಜೈಲಿನಲ್ಲಿ ಅವರು ಚಿಂತನೆ ಮಾಡಿ ಇಂದಿರಾಗಾಂಧಿ ಸೋಲಿಸಬೇಕಾದ್ರೆ ನಾವೆಲ್ಲ ಒಂದಾಗದೇ ಇದ್ರೆ ನಾವು ದೇಶದಲ್ಲಿ ಈ ಒಂದು ಏನು ಹಿಟ್ಲರ್ ಶಾಹಿ ಸರ್ವಾಧಿಕಾರಿಯಾಗಿ ಮಹಿಳೆಯನ್ನ ನಾವೇನೂ ಮಾಡೋದು ಆಗುದಿಲ್ಲ ಅಂತ ಹೇಳಿ ಜನತಾ ಪಕ್ಷ ಅಂತ ಹೇಳಿ ನೀಗಿರುವಂತ ರೈತ ಅದೊಂದು ಪಕ್ಷ ಕಟ್ತಾರೆ. ಆ ಸರ್ಕಾರ ಬರ್ತದೆ, ಶ್ರೀಮತಿ ಇಂದಿರಾ ಗಾಂಧಿ ಸೋಲ್ತಾರೆ, ರಾಜನಾರಾಯಣ ಅಂತವ್ರು ಆಚೆ ಬರ್ತಾರೆ. ಮುಂದೆ ಜನತಾ ಪಕ್ಷ ಮೊರಾರ್ಜಿಭಾಯಿ ದೇಸಾಯಿ ಸರ್ಕಾರ ಈ ದೇಶದಲ್ಲಿ ಬರ್ತದೆ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗ್ತಾರೆ. ಲಾಲ್ ಕೃಷ್ಣ ಅದ್ವಾನಿ ಅವರು ನಮ್ಮ ಏನು ಈ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರಾಗಿ ಏನು ಮೊರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ಸೇರಿದ. ಮುಂದೆ ನಿಮ್ಗೆಲ್ಲ ಗೊತ್ತಿದೆ ಇತಿಹಾಸ, ಕಚ್ಚಾಟ ಜಗಳದಿಂದ ಸರ್ಕಾರ ಬಿದ್ದು ಹೋಗ್ತದೆ. ಅವಾಗ ಹೊರಗೆ ಬಂದು ಕೆಲವು ಮಂದಿ ದ್ವಿಸದಸ್ಯತ್ವ ಅಂತ ಹೇಳಿ ಒಂದು ನೆಪ ಮಾಡ್ತಾರೆ. ಬಿಜೆಪಿಯವರು ಯಾರು RSS ಸದಸ್ಯರಿದ್ದಾರೆ ಅವರು ನಾವು ಒಪ್ಪುವುದಿಲ್ಲ ಅಂತ ಹೇಳಿ ದ್ವಿಸದಸ್ಯತ್ವದ ಒಂದು ವಿಷಯನ ಅವಾಗೆಲ್ಲ ಕೆಲವೊಂದು ಮಧುಲಿಂಗಿ ಅನ್ನೋರು ಎಲ್ಲರೂ ಅದನ್ನ ಅಪಸ್ವರ ತಿಂತಾರೆ. ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ಎನ್ ಸುಂದರ್ ಸಿಂಗ್ ಭಂಡಾರಿ ಅವರು ಇರ್ಬೋದು, ಅದೇ ರೀತಿ ನಮ್ಮೇನು ಉಪರಾಷ್ಟ್ರಪತಿಗಳಾಗಿದ್ದರು ರಾಜಸ್ಥಾನ ಭೈರವ್ ಸಿಂಗ್ ಶೇಖಾವತ್ ಎಲ್ಲ, ಮತ್ತು ಅವತ್ತಿನ ರಾಜಮಾತಾ ವಿಜಯರಾಜ ಸಿಂಧೆ ಬಹಳ ದೊಡ್ಡ ಮನೆತನ ಅವರು, ಅವರೆಲ್ಲ ಕೂಡಿ ಚರ್ಚೆ ಮಾಡಿ ಭಾರತೀಯ ಜನತಾ ಪಕ್ಷ ಹುಡ್ತದ. ಅದರ ಮೊದಲ ಅಧ್ಯಕ್ಷರಾಗಿ ಅಟಲ್ ಬಿಹಾರಿ ವಾಜಪೇಯಿ ಆಗ್ತಾರೆ. ಮುಂದೆ ಲಾಲ್ ಕೃಷ್ಣ ಅದ್ವಾನಿ ಕಾಲದಲ್ಲಿ ಅಯೋಧ್ಯ ರಥದ ಮೂಲಕ 2-4 ಇದ್ದಂತ ಬಿಜೆಪಿ 79ಕ್ಕೆ ಬರ್ತದೆ. ಅವಾಗ ಮೊದಲ ಬಾರಿಗೆ ಕೇಂದ್ರದಲ್ಲಿ ವಾಜಪೇಯಿ ಅವರು ಮೊದಲ ಕಾಂಗ್ರೆಸ್ ಸೇತರ ಮೊದಲ ಪ್ರಧಾನಮಂತ್ರಿ. ಹಿಂದೆ ಆದವರೆಲ್ಲ ಕಾಂಗ್ರೆಸ್ನಾಗಿದ್ದು ಹೊರಗೆ ಬಂದವರೆ. ಅವರು ಮೊರಾರ್ಜಿ ದೇಸಾಯಿ ಇದ್ರು ಕಾಂಗ್ರೆಸ್ನಾಗಿದ್ರು, DP ಸಿಂಗ್ರು ಕಾಂಗ್ರೆಸ್ನಾಗಿದ್ರು. ಇವರೆಲ್ಲ ಕಾಂಗ್ರೆಸ್ ಪ್ಯೂರ್ ನಾನ್ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ದೇಶದಲ್ಲಿ ಯಾರಾದ್ರಾಗಿದ್ರೆ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಾತನ್ನ ನಾವು ಹೆಮ್ಮೆ ಅಂತ ಹೇಳ್ತಾ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಂತ ಶ್ರೇಷ್ಠ ನಾಯಕರು, ಲಾಲ್ ಕೃಷ್ಣ ಅದ್ವಾನಿ ಅವರ ಒಂದು ದೊಡ್ಡ ಹೋರಾಟ ಸಂಘರ್ಷ. ಮುಂದೆ ನಾವೆಲ್ಲರೂ ಕೂಡಿ ಇವತ್ತೇನು ಪಕ್ಷ ನೋಡ್ತಾ ಇದ್ದೀವಿ, ಸಾಮಾನ್ಯ ಲಾಲ್ ಕೃಷ್ಣ ಅದ್ವಾನಿ ಅವರ ನಂತರ ಮತ್ತೊಬ್ಬರು ನಮ್ಗೆ ಪರ್ಯಾಯವಾಗಿ ಇವತ್ತು ನರೇಂದ್ರ ಮೋದಿ ಅವರು
ನೇತೃತ್ವ ಸಿಕ್ಕ ಮೇಲೆ ಮೊದಲ ಬಾರಿಗೆ ಯಾವುದೇ ಪಕ್ಷದ ಸಹಾಯ ಇಲ್ಲದೇ ಕೇಂದ್ರದಲ್ಲಿ ಅಧಿಕಾರ ಮಾಡುವಂತವರು ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಆದ್ರು. ಈಗ 3ನೇ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।